ಸೀರಿಯಲಿ ಬಂದಿದ್ದ ಕಥೆನ ಹಿಂದೆ ಹೇಳಿದ್ರು, ಮತ್ತೆ ನಾವು ಅದನ್ನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಬಟ್ ಆದರೆ ಆತ್ಮೀಯ ಕನ್ನಡಿಗರೇ, ಈ ಸಂದರ್ಭದಲ್ಲಿ ಈ ಮಾತುಕತೆ ಆಗೋದಕ್ಕೆ ಕಾರಣ ಮಾರ್ನಮಿ. ತನ್ನ ಒಬ್ಬ ಕಲಾವಿದ ಒಂದು ಪಾತ್ರಕ್ಕಾಗಿ ತನ್ನ ಜೀವ ಭಾವವನ್ನ ಎಲ್ಲವನ್ನ ಅರ್ಪಿಸಿ ಒಂದು ಸಿನಿಮಾನ ಮಾಡ್ತಾನೆ, ಒಂದು ಕಲಾವಿದನ ಆಗ್ತಾನೆ, ಆ ಪಾತ್ರಕ್ಕೆ ಜೀವ ತುಂಬ್ತಾನೆ. ಮಾರ್ನಮಿ ಬೇಬಿ ನಿಮ್ಮ ಮನೆಯಲ್ಲಿ ಎಲ್ಲ ಥರದ ಮಾತುಕತೆ ಆಗಿದ್ದಕ್ಕೆ ಆ ರೀತಿ ಪರ್ಫಾರ್ಮೆನ್ಸ್ ಬಂದಿರ್ಬೋದು ಅಂತ ನನಗೀಗ ಅನಿಸ್ತಾ ಇದೆ. ಕರೆಕ್ಟ್ ಅಲ್ವಾ? ಈ ಪಾತ್ರ ಏನು, ಈ ಪಾತ್ರ ಏನು, ಈ ಪಾತ್ರ ಏನು, ಎಲ್ಲಾದ್ರೂ ಇಣಿಕಿ ನೋಡಿದ್ದೀರಿ ನೀವು. ಅಣ್ಣವ್ರ ಮನೇಲಿ ಎಲ್ಲ ಕತೆ ಡಿಸ್ಕಷನ್ ಆಗಿ, ಪಾತ್ರಗಳ ಡಿಸ್ಕಷನ್ ಆಗಿ, ವರ್ಧಪ್ಪನವ್ರ ಕತೆ ಡಿಸ್ಕಷನ್ ಮಾಡಿದ್ರೆ ಅಣ್ಣವರು ಪಾತ್ರಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ರಂತೆ. ಹಾಗೆ ಅದಾದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು. ಸರ್, ಈಗ ಸೀರಿಯಲ್ ಮುಖಾಂತರ ನೀವು ರೀಚ್ ಆಗಿದ್ದ ರೀತಿಯೇ ಬೇರೆ. ಸಿನಿಮಾ ನಿಮ್ಮ ಆಡಿಯನ್ಸ್, ನಿಮ್ಮೊಂದು ದೊಡ್ಡ ಆಡಿಯನ್ಸ್ ಇದೆ ಸೀರಿಯಲ್ ಮೂಲಕ. ಆ ಸೀರಿಯಲ್ ಆಡಿಯನ್ಸು ಸಿನಿಮಾನ ನೋಡಿದ್ದಾರಂತ? ತುಂಬ ಕಠೋರವಾಗಿರೋ ಸತ್ಯ ಹೇಳಬೇಕು ಅಂದ್ರೆ ನೋಡಿಲ್ಲ ಅವರು. ಯಾಕೆ ಅಂತಂದರೆ ನನಗೆ ಗೊತ್ತು ನಮ್ಮ TRP ಎಷ್ಟು ಬರ್ತಾ ಇತ್ತು, ಆ TRP ಬಂದರೆ ಎಷ್ಟು ಜನ ನೋಡಿದರೆ ಅಂತ ಅರ್ಥ ಅನ್ನೋದು ನನಗೆ ಗೊತ್ತು. ಆ ಟರ್ಮಲ್ಲಿ ಹೇಳೋದಾದರೆ, TRP ಟರ್ಮಲ್ಲಿ ಹೇಳೋದಾದರೆ. ಬಟ್ ಇವಾಗ ನಮ್ಮ ಮಾರ್ನಮಿ ರಿಲೀಸ್ ಆಗಿ ನಾವು ಇವಾಗ ಏನು ಹೇಳ್ತೀವಿ, ಕಲೆಕ್ಷನ್ ಅಂತ ಏನು ಹೇಳ್ತೀವಿ, ಇದನ್ನು ನೋಡಿದಾಗ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಸೊ ಕೆಲವೊಂದ್ಸಲ ಏನು ಅನಿಸುತ್ತೆ, ನಮ್ಮ ಸೀರಿಯಲ್ ಆಡಿಯನ್ಸ್ ಸೀರಿಯಲ್ ಮಾತ್ರನಾ ಅಂತ ಯಾವಾಗಲೂ ಕ್ವಶನ್ ಮಾರ್ಕ್ ಇತ್ತು. ಅದು ನಿಜನಾ ಅಂತ ಅನಿಸ್ಬಿಡ್ತು ಇವಾಗ. ಯಾಕೆಂದರೆ ಇಲ್ಲಿ ಟರ್ನ್ ಆಗಿಲ್ಲ ಅವರು, ಅಂದರೆ 100% ಆಗಿಲ್ಲ. ಒಂದಿಷ್ಟು ಜನ ರೆಗ್ಯುಲರಾಗಿ ಯಾರು ನೋಡ್ತಾ ಇದ್ರು, ಅವ್ರು ನಂಗೆ ಸಿನಿಮಾ ನೋಡಿದ್ದಾರೆ, ನನಗೆ ಅದರದ್ದು ಕ್ಲಿಪ್ಪಿಂಗ್ಸ್ ಕಳಿಸಿದ್ರು, ಅದ್ರ ಬಗ್ಗೆ ವಿಮರ್ಶೆ ಮಾಡಿದ್ರು, ನನಗೆ ಟೆಕ್ಸ್ಟ್ ಮಾಡಿದ್ರು, ಅವರೆಲ್ಲ ಒಂದಿಷ್ಟು ಜನ ಇದ್ದಾರೆ. ಅದು ಬಹುಶಃ ಒಂದು 20% ಇರ್ಬೋದು ಸರ್. ಬಟ್ 80% ಏನಿದೆಯಲ್ಲ, ಅವ್ರು ಯಾರೂ ಸಿನಿಮಾ ನೋಡಿಲ್ಲ. ಕಾರಣ ಗೊತ್ತಿಲ್ಲ. ಅಂದರೆ ನೋಡಿದವ್ರು ಹೇಳಿರೋದು ಅದು ಈ ರೀಸೆಂಟ್ ಟೈಮಲ್ಲಿ ಬಂದಿರೋಂಥ ಅದ್ಭುತ ಸಿನಿಮಾ ಇದು. ಕಂಟೆಂಟ್ ಅಂತ ಏನು ಹೇಳ್ತೀವಿ, ನಾವೆಲ್ಲ ಕಂಟೆಂಟ್ ಇಲ್ಲ ಕನ್ನಡ ಸಿನಿಮಾದಲ್ಲಿ, ಕನ್ನಡ ಇಂಡಸ್ಟ್ರಿ ಕಂಟೆಂಟ್ ಇಲ್ಲ, ಕಂಟೆಂಟ್ ಇದೆ ಗುರು ಅಂತ ತೋರಿಸೋ ಸಿನಿಮಾ ಮಾರ್ನಮಿ ಅಂತ ಹೇಳ್ತಾರೆ. ಬಟ್ ಜನ ಯಾಕಿಲ್ಲ, ಬರ್ತಾ ಇದ್ದಾರೆ. ಬಟ್ ಈಗ ಕಂಟೆಂಟ್ನ ಕಟ್ಟಿ ಇಟ್ಟಿದ್ದಾರೆ, ಆ ಕಟ್ನ ಬಿಚ್ಚಬೇಕಷ್ಟೇ. ಈ ಬಿಚ್ಚಿದ್ರೆ ಗೊತ್ತಾಗತ್ತೆ ಅಲ್ಲಿ ಯಾವ ಲೆವೆಲ್ ಕಂಟೆಂಟ್ ಇದೆ ಅನ್ನೋದು ಅಂತ. ಅದೇ ನನಗೆ ಗೊತ್ತಿಲ್ಲ, ಅಂದರೆ ಇನ್ನೂ ಅವ್ರನ್ನ ಆಡಿಯನ್ಸ್ನ ಪುಲ್ ಮಾಡೋದಕ್ಕೆ ನಮ್ಮ ಕೈಯಿಂದ ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ನಮ್ಮ ಕೈಲಿ, ನಮ್ಮ ಬತ್ತಳಿಕೆಯಲ್ಲಿ ಎಷ್ಟು ಬಾಣಗಳಿತ್ತು ಎಲ್ಲವನ್ನೂ ಬಿಟ್ಟು ನೋಡಿದ್ದೀನಿ ನಾನೀಗ.